ಇಳ್ಸೋದ್ ಹೆಂಗು ಇದು ಹೆಂಗೈತ್ ನೋಡಿ ಸ್ಟೀಪ್ ಇದು. ಇನ್ಕ್ಲೈನ್ ಐತೆ ಅಪ್ಪ ಇವ್ರ ಗಾಡಿ ಗೊತ್ತಾಗುತ್ತೆ ಮುಂದೆ ಬ್ರೇಕ್ ಹಿಡಿದವನೇ ದರ ಅಂತ ವಾಪಸ್ ಬಂದ್ಬಿಡ್ತು. ಜಾಸ್ತಿ ಹೋಗಿಲ್ಲ, ಒಂದ್ ಸ್ವಲ್ಪ ಹೋಗಿದೆ ಅಷ್ಟೇ. ಅದಕ್ಕೆ ಇಲ್ಲಿವರೆಗೂ ಬಂದೈತೆ ಗಾಡಿ. ಇಳ್ಸವಾಗಿರೋದು ಮಜಾ. ಅವರೆಲ್ಲ ಆಫ್ ರೋಡಿಂಗ್ ಮಾಡ್ತಿದ್ರೆ ನಾನು ಟ್ರಕ್ಕಿಂಗ್ ಮಾಡ್ತಾ ಇದ್ದೀನಿ. ನೀವಲ್ಲ ಅವ್ರನ್ನ ಹತ್ತಿಸ್ಕೊಂಡಿದಾಗ ಅದು ಹೆಂಗ್ ಕಾಣ್ತೈತೆ ಅಂದ್ರೆ ಇನ್ನೊಂದ್ ಚೂರು ವೀಲಿ ಹೊಡಿತೈತೆ ಹಂಗೆ ಕಾಣಿಸ್ತಾ. ಇದ್ರಲ್ಲಿ ಕ್ವಿಕ್ ಶಿಫ್ಟರ್ ಇದೆಯಾ, ಅದಕ್ಕೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಅದು ಇದು ಸಾಕಾಗೈತಿ. ಇದ್ರ ಗ್ರಾಫಿಕ್ಸ್ ಮಾತ್ರ ಕಲರ್ ಮಸ್ತ್ ಇದೆಯಲ್ಲ. ಕಲರ್ ಅದು ಸ್ಟಿಕರಿಂಗ್ ಗ್ರಾಫಿಕ್ಸ್ ಡಾಕರ್ ಸಾಕಾದಾಗ ಕಾಣ್ತೈತಿ. ಇದು ನನಗೆ ಈ ತರ ಇರ್ಬೇಕಿತ್ತು ಬ್ರೋ, ನನಗೂ ಇಷ್ಟ ಇದ್ದಿದ್ದು. ಅದ ಎಕ್ಸ್ಪಲ್ಸ್ ಅನ್ನೋದೇ ನನಗೆ ನೋಡ್ರೆ ಅದು ಕಿತ್ಬಿಡೋಣ ಅನಿಸ್ತಿರುತ್ತೆ. ಆ ಲಾಕ್ ಅವ್ರು ಹೊಡೆದ್ಬಿಟ್ಟವ್ರೆ. ಯಾರ್ಯಾರು ಐಸ್ಕಂಡಿ ಮರೋರು. ಬೈಕ್ ನೋಡಿ ಅದು ಬ್ರೋ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆಯಾ, ಅದಕ್ಕೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಅದು ಇಲ್ಲ ಇಲ್ಲ ಇದರಲ್ಲಿ ಇಲ್ಲ. ಇಲ್ಲ ಕ್ವಿಕ್ ಶಿಫ್ಟರ್ ಇಲ್ಲ. ಇಲ್ಲ ಇದರಲ್ಲಿ ಇಲ್ಲ ಬ್ರೋ. ಆ ಪಟ್ಟ ಅನ್ನೋದು ಸೌಂಡ್ ಬರುತ್ತಾ? ಹಾಂ 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 ಸಾಕಾಗಿರುತ್ತೆ ಅದು. ಸೂರ್ಯ ಅವ್ರ ತಂದೆ. ಮಕ್ಕಳಿಗೆ ಇಷ್ಟು ಮಾತ್ರ ಪ್ರೋತ್ಸಾಹ ಕೊಟ್ಬಿಟ್ರೆ ಫ್ಯೂಚರ್ ಎಲ್ಲ ಇರುತ್ತೆ ಅವ್ರದ್ದು. ಎಲ್ಲರೂ ಮನೆಯಲ್ಲೂ ಆ ಥರ ಸಪೋರ್ಟ್ ಮಾಡಲ್ಲ. ಅದೇ ಇರುತ್ತೆ, ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಫಿನಾನ್ಷಿಯಲಿ ಸ್ಟೇಬಲ್ ಇರಬೇಕು. ಆಫ್ ರೋಡು ನಂದ್ರಲ್ಲಿ ಐತೆ ಬ್ರೋ. ಹ್ಞೂ ಅಷ್ಟೇ. ಸೋಲೋ ಇದ್ರೆ ಮಾತ್ರ ಕ್ರೇಜಿಯಾಗಿ ಹೊಡಿಬೋದು. ಫೈನ್. ಇಲ್ಲ ಇಲ್ಲ ಇಲ್ಲೇ ನಾವು ಲೋಕಲ್ಲು. ಇಲ್ಲಿ ಬೆಟ್ಟದ ಮೇಲೆ ಹೋಗೋದೀಗ. ಆಫ್ ರೋಡ್ ಮೋಡಲ್ಲಿ ಏನು ಅಂತ ಚೇಂಜಸ್ ಇರೋಲ್ಲ. ABS ಒಂದು ಆಫ್ ಆಗುತ್ತೆ. ಸೊ ನಮ್ಮದ್ರಲ್ಲಿ ಇರೋದೇ ಫ್ರಂಟ್ ABSಸು. ನಾವೇನು ಫ್ರಂಟ್ ಬ್ರೇಕ್ ಅಷ್ಟಾಗಿ ಯೂಸ್ ಮಾಡಲ್ಲ ಆಫ್ ರೋಡಲ್ಲಿ. ಸೊ ರಿಯರ್ ಬ್ರೇಕ್ ಆಲ್ರೆಡಿ ABS ಇರೋಲ್ಲ ಅದರಲ್ಲಿ. ನಂದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನೆನ್ನೆ ನೈಟು ಡೀಸೆಲ್ ಹಾಕಿ ಚೈನ್ ಕ್ಲೀನ್ ಮಾಡಿ ಲೂಪ್ ಮಾಡಿದೆ. ಆ ಟೈಮಲ್ಲಿ ಡಿಸ್ಕಿಗೆ ಡೀಸೆಲ್ ಹಾರಿದಂಗಿದೆ. ಸೊ ಬ್ರೇಕ್ ಸ್ವಲ್ಪ ಕಡಿಮೆ ಹಿಡಿತಾಯಿತ್ತು. ಕ್ರೇಜಿ ಆಗೈತಲ್ಲ. ನನ್ನ ಜೋಬಲ್ಲಿ ಫೋನ್ ಐತೆ, ಎತ್ಕೊಂಡು ವಿಡಿಯೋ ಮಾಡು ಬ್ರೋ. ಬ್ರೋ ಯಾವ ಕಡೆ ಇಳಿತೀಯ ಬ್ರೋ? ಹೆಂಗಪ್ಪ ಟರ್ನ್ ಹೊಡೆಯೋದು? ಮಾಡ್ತೀವಿ ಎಲ್ಲ ಹಾರಿಜಾಂಟಲ್ ಆಗಿ ಮಾಡಿ, ಎಲ್ಲರೂ ಬರೋ ಥರ ಫ್ರೇಮಲ್ಲಿ. ಕ್ರೇಜಿ ಇದೆ ಇದು.
ಅಲ್ಲಿಂದ ಮಾಡ್ತೀಯಾ ಎಲ್ಲ ಹತ್ತೋದು? ನೋಡಿ ಅವ್ರು ಹೋಗ್ತಾ ಇದ್ದಾರೆ, ಬೇಗ ಮಾಡಿ, ಅಲ್ಲಿಂದ ಮಾಡಿ, ಚೆನ್ನಾಗಿ ಬರುತ್ತೆ. ಸೈಡ್ 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 ಸೈಡ್. ಹೌದಾ? ಓ ಹರ್ಷ ಬರಲಿ. ಇಳ್ಸೋದು ಇದು ಹೆಂಗೈತೆ ನೋಡಿ ಸ್ಟೀಪ್. ಇದು ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ, ಬಟ್ ಸಿಕ್ಕಾಬಡೆ ಸ್ಟೀಪ್ ಇದೆ. ಇದು ಇಳ್ಸೋವಾಗಿರೋದು ಮಜಾ, ಸಖತ್ ಸ್ಟೀಪ್ ಇದೆ. ಎಲ್ಲೋದ ಇವನು? ಅವರೆಲ್ಲ ಆಫ್ ರೋಡಿಂಗ್ ಮಾಡ್ತಿದ್ರೆ ನಾನು ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ. ನನ್ನ ಫೋನ್ ಬೇರೆ ಅವನ ಹತ್ರನೇ ಐತೆ. ಕ್ರೇಜಿಯಾಗಿದೆ ಲೊಕೇಶನ್ ಮಾತ್ರ. ನಮ್ಮವನು ನೋಡಿ ಹೆಂಗಿದ್ದಾನೆ. ಸುಸ್ತಾಯ್ತಾ? ಸುಧಾರ್ಸ್ಕೊ. ಎಲ್ಲ ಅಲ್ಲೇ ಕಾಯ್ತಾ ಇದ್ದಂಗೆ ಅವ್ರು ನಮಗೆ. ಬನ್ನಿ ಅವನ ಹತ್ಕೊಬಿಡು ಗಾಡಿಗೆ. ನಾನು ಹೇಳ್ದೆ ನಿಂಗೆ ಯಾವ್ದಾದ್ರು ಎತ್ಕೊಬ ಅಂತ. ಹತ್ಬಿಡು. ಜೋರ ಕೊಟ್ಟರೆ ವೀಲಿ ಹೊಡೆದ್ಬಿಡುತ್ತೆ ಆರಾಮಾಗಿ. ಓ ಇನ್ನೂ ಹೋಗ್ಬೇಕಂತ. ಹೆಂಗಿರುತ್ತೆ ಇದು ಬಂಡೆಯಿಂದ ಕೆಳಗಡೆ? ಅದೇ ಟ್ರ್ಯಾಕ್ ಅವ್ರು ಮಾಡಿರೋದು, ಅದು ಫ್ಲ್ಯಾಟ್ ಟ್ರ್ಯಾಕ್ ಆ ಕಡೆ ಇರೋದು.
ಅದ್ರದ್ದೇ ಎಲ್ಲ ಚೇಂಜ್ ಮಾಡಿ ಹೆಸರನ್ನ ಸೇಮ್ ಎಲ್ಲಾನು ಡಾಕರ್ ಎಡಿಷನ್. ಇದು ಯಾರದ್ದು ಬ್ರೋ ಸೈನ್ ಇದು? ಸೈನ್ ಅಲ್ಲ ಬ್ರೋ, ಗಾಡಿ ಹೆಸರು ಅದಿರಾ ಅಂತ. ಓ ನನ್ಗೆ CS ಸಂತೋಷ್ತಾರೆ ಯಾರ್ದೋ ಸೈನ್ ಅನ್ಕೊಂಡೆ. ಇದು ಸಾಕಾಗೈತೆ ಇದ್ರ ಗ್ರಾಫಿಕ್ಸ್ ಮಾತ್ರ. ಕಲರ್ ಮಸ್ತ್ ಇದೆಯಲ್ಲ, ಕಲರು, ಅದು ಸ್ಟಿಕರಿಂಗ್, ಗ್ರಾಫಿಕ್ಸು, ಡಾಕಾರು ಸಾಕಾದಾಗ ಕಾಣ್ತೈತೆ ಇದು. ನನಗೆ ಈ ಥರ ಇರ್ಬೇಕಿತ್ತು ಬ್ರೋ, ನನಗೂ ಇಷ್ಟ ಇದ್ದಿದ್ದು. ಅದ ಎಕ್ಸ್ಪಲ್ಸ್ ಅನ್ನೋದೇ ನನಗೆ ನೋಡ್ರೆ ಅದು ಕಿತ್ಬಿಡೋಣ ಅನಿಸ್ತಿರುತ್ತೆ. ಆ ಲಾಕರ್ ಹೊಡೆದ್ಬಿಟ್ಟವ್ರೆ. ಅದು ಮಾಮೂಲಿ ಪೇಂಟ್ ಮೇಲೆ ಒಂದು ಲಾಕರ್ ಹೊಡಿತಲ್ಲ, ಗೊತ್ತಾಯ್ತು, ಸ್ಟಿಕ್ಕರ್ ಮೇಲೆ ಲಾಕರ್ ಹಾಕಿದ್ದಾರೆ. ಸ್ಟಿಕ್ಕರ್ ಕೀಳಕ್ಕಾಗಲ್ಲ ಅವಾಗ. ವ್ರಾಪ್ ಮಾಡಿಸ್ಬಿಡಿ. ವ್ರ್ಯಾಪ್ ಅದು ಮಾಡ್ಸಕ್ ಹೋದ್ರೆ ಎಷ್ಟಪ್ಪ 13-15 ಸಾವಿರ ಹೇಳ್ತಾರೆ. ನಾನು ಆ ದುಡ್ಡಿಗೆ ಟ್ಯಾಂಕ್ ತೆಗಿಸ್ಬಿಟ್ಟು ಪೇಂಟೇ ಮಾಡಿಸ್ಬಿಡ್ತೀನಿ. ಪೇಂಟ್ ಮಾಡಿದ್ರೆ ಇದು ಬ್ರೋ ಇಲ್ಲೀಗಲ್ ಬ್ರೋ, ವ್ರಾಪಿಂಗ್ ಲೀಗಲ್. ಎಲ್ಲ ಗಾಡಿ 8 ಅಲ್ಲಿ ಐತೆ, ನನ್ನ ಗಾಡಿ ಮತ್ತೆ ಕೆಳಗಡೆ ಬಿಡತ್ತೆ ಹಂಗಿರೆ. 4 ಇಟ್ಕೆ ಇಟ್ಬಿಟ್ಟು ಮೇಲ್ಕೆತ್ತ ನೀವೇ ಮಾಡ್ಕೊಂಡಿದ್ದೀರಾ ಕ್ಲ್ಯಾಂಪು? ಅದು ಬಂದಿರ್ಲಿವಾ ಕ್ಲ್ಯಾಂಪ್ ಇದರಲ್ಲಿ? ಇಲ್ಲ ಬ್ರೋ, ಇದ್ರಲ್ಲಿ ಬರಲ್ಲ. ಇದು ನಾನು ಲಗೇಜ್ ಕ್ಯಾರಿ ಮಾಡ್ತೀನಲ್ಲ, ಬಂಜಿ ಕಾರ್ಡ್ ಹಾಕಕ್ಕೆ ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದ್ರೆ ಇದ್ರ ಮೇಲೆ ಬರುತ್ತೆ ಬ್ರೋ. ಇದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಸಿರ ಅನ್ಸುತ್ತೆ. ಇವಾಗ ಬಿಟ್ಟಿರೋದು ಕ್ಲ್ಯಾಂಪು ಎಲ್ಲ, ಇದು ಓಟೋ ಸೆನ್ಸರ್ ಎಲ್ಲ ಎಡೆ ಬರುತ್ತೆ ಅನ್ಸುತ್ತೆ. ಇವಾಗ ಬರ್ತಿರೋದು ಯಾವುದು ಬ್ರೋ? ಇದು ನಾರಿಫಿಲ್ಮ್. ಇದು ನಾರಿಫಿಲ್ಮ್ ಇಲ್ಲಿ ಬರ್ತಾ ಇಲ್ಲ ಬ್ರೋ ಈಗ. ಬರಲ್ವಾ ಬ್ರೋ? ನಂದು ಕೆರಡೆ ಕೊಟ್ಟಿದ್ರಲ್ಲ ಸೆನ್ಸರ್ ಎಲ್ಲ, ಅದು 210 ಬ್ರೋ. 210 ಬರುತ್ತೆ, ಇದ್ರಲ್ಲಿ ಬರಲ್ಲ. ಈಗ ಬರ್ತಾರೋ ಯಾವ ಎಕ್ಸ್ಪಲ್ಸಲ್ಲೂ ಹಾಕ್ಸಿಲ್ಲ, ಎಲ್ಲರೂ ಅವರೇ ಮಾಡ್ಕೊಂಡಿರೋದಾ? ಅದು ಒಳ್ಳೆ ಸಮಸ್ಯೆ ಕಣಪ್ಪ. ಆ ಥರ ವೆಲ್ಡೋರ್ಸಿ ಹಂಗೆಲ್ಲ ಮಾಡ್ಕೊಂಡು ಕೂತ್ಕೋಬೇಕು ಅಂದ್ರೆ. ಅದು ನಾರ್ಮಲ್ ನಾರ್ಮಲ್ ಇದು ನಟ್ ಆಗಲ್ಲ ಬ್ರೋ, ಅದಕ್ಕೆ ಸಾಫ್ಟ್ ಥ್ರೆಡ್ ಅಂತ ಬರುತ್ತೆ, ಅದೇ ಇಟ್ಟು ಮಾಡಿಸ್ಬೇಕು ನೋಡಿ. ಅದು ರಸ್ಟ್ ಹಿಡಿತಾ ಇರುತ್ತೆ. WD-40 ಹೊಡಿಬೇಕು ಹಂಗಾರೆ ನೀವು. ಆರನ್ ಯಾವುದೋ ಬೇರೆ ಹಾಕ್ಸಿರಾ? ಹೆಂಗೆ ಸೌಂಡು? ಯಾರ್ಯಾರು ಇಸ್ಕಂಡಿ ಮರೋರು ಬ್ರೋ. ಎಕ್ಸ್ಪಲ್ಸ್ ಅಲ್ಲಿ ಸ್ಟಾಕ್ ಆರನ್ ಏನು ಕೇಳಿಸಲ್ಲ ಬ್ರೋ. KLX ಇಂದ ಆರನ್ ಸಕ್ಕದಾಗೈತೆ ಒಳ್ಳೆ. ಹೌದಾ? ಅದ್ರದ್ದು ಆರನ್ ಸಕ್ಕದಾಗಿತ್ತು. ಆಮೇಲೆ ನಾನು ಇದ್ರಲ್ಲಿ ST ಆಸಿಡಲ್ಲಿ ತಗೊಂಡೆ, ಸ್ಟಾರ್ಟಿಂಗಲ್ಲಿ ಸೌಂಡೇ ಬರ್ತಾ ಇದ್ದಿಲ್ಲ ಅದು. ಆಮೇಲೆ ಹಿಂದೆಗಡೆ ಸ್ಕ್ರೂ ಎಲ್ಲ ಕೊಟ್ಟ ಚೆನ್ನಾಗೈತೆ ಬ್ರೋ. ಇದು ಟ್ಯೂನ್ ಮಾಡಿ 10 ಹರ್ಟ್ಸ್ ಅಂತೆ. ಇವಾಗ ಸ್ವಲ್ಪ ಸೌಂಡ್ ಚೆನ್ನಾಗಿ ಬರ್ತಿದೆ. ನೀವು ಅಲ್ಲ ಅವ್ರನ್ನ ಹತ್ತಿಸ್ಕೊಂಡಿದಾಗ ಅದು ಹೆಂಗ್ ಕಾಣ್ತೈತೆ ಅಂದ್ರೆ ಇನ್ನೊಂದು ಚೂರು ವೀಲಿ ಹೊಡಿತೈತೆ ಹಂಗೆ ಕಾಣಿಸ್ತಾ ಇರೋದು. ಮೇಲ್ ಕೆದಳ್ತಾ ಇರುತ್ತೆ ವೀಲು. ಚೈನಿಂದ ಫುಲ್ ಎಗರ್ಬಿಟ್ಟಿದೆ. ಒಳ್ಳೆ ಕಲರ್ ಬೇರೆ ಜಾಕೆಟು. ಹರ್ಷ ಹೇಳ್ತಿದ್ನಲ್ಲ, ನೆಕ್ಸ್ಟ್ ಮಂಗಳೂರು ಏನಾದ್ರು ಪ್ಲಾನ್ ಇದ್ರೆ ಸ್ಪ್ಲೆಂಡರ್ ಅಲ್ಲಿ ನಂಬರ್ ನೋಡು 666. 12,000 ಕೊಟ್ಟಿದೆ ನಂಬರ್ ಹಾಕ್ತಾಗಿ. ನಾವು ಎಕ್ಸಾಕ್ಟ್ಗೆ 12,000 ಕೂಡ ಕಳ್ತೀವಿ. ಇವ್ರು ಸ್ಪ್ಲೆಂಡರ್ಗೆ ನಂಬರ್ಗೆ 12,000. 4 ಗಾಡಿಗೂ ಫ್ಯಾನ್ಸಿ ನಂಬರ್ 9897 6565 ಆಮೇಲೆ 0355 4547. ನಂದು 4797 ಇತ್ತು. ಇದು ನಂಬರ್ ಪ್ಲೇಟ್ ಹಾಕಿಲ್ಲ. 2822 ಇರೋದು 7934. ಸ್ಟಾರ್ಟಿಂಗ್ ಅಲ್ಲಿ ದೂರ ಬಿಟ್ಬಿಟ್ಟು ಬರೀ ಮುಂದೆ ಬ್ರೇಕ್ ಹಿಡಿದ್ಬಿಟ್ಟು ಆ ಕ್ಲಚ್ ಬಿಟ್ಬಿಡಕಿತ್ತು. ಫಸ್ಟ್ ಗೇರ್ ಅಲ್ಲ ಯಾವ್ದು ಇದ್ರಲ್ಲಿ ನೋಡಿದ್ದೆ ಹಂಗೆ. ಮುಂದೆ ಬ್ರೇಕ್ ಹಿಡಿದವನೇ ದರ ಅಂತ ವಾಪಸ್ ಬಂದ್ಬಿಡ್ತು. ಜಾಸ್ತಿ ಹೋಗಿಲ್ಲ, ಒಂದ್ ಸ್ವಲ್ಪ ಹೋಗಿದೆ ಅಷ್ಟೇ. ಅದಕ್ಕೆ ಇಲ್ಲಿವರೆಗೂ ಬಂದೈತೆ ಗಾಡಿ ರಿವರ್ಸು. ಇವ್ರದ್ದು ಅಷ್ಟೇ ಫುಲ್ ಕೆಳಗೆ ಹೋಗ್ಬಿಡೈತೆ. ಲಾಸ್ಟ್ ಅಲ್ಲಿ ಹಿಂಗ್ ಬ್ರೇಕ್ ಹಿಡಿದವ್ರೆ ಓದ್ತೈತಿ. ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಹಿಂಗೆ ಓಡಿಸ್ಬೇಕು, ಹಿಂಗ್ ಮಾಡಿದ್ರೆ ಬ್ಯಾಕ್ ಬ್ರೇಕ್ ಹಿಡಿಬೇಕು ಅಂತ ಗೊತ್ತೇ ಆಗಲ್ಲ. ಪ್ಯಾನಿಕ್ ಆದ್ರೆ ಮುಗೀತು ಕತೆ. ಸಾಕಾಗಿತ್ತಪ್ಪ. ಒಳ್ಳೆ ಅಂದ್ರೆ ಗೊತ್ತಾಗಲ್ಲ ಹಿಂಗೈತೆ ಅಂತ. ಇನ್ಕ್ಲೈನ್ ಐತೆ ಅಪ್ಪ ಇವ್ರ ಗಾಡಿ ಗೊತ್ತಾಗೋದು ಹಿಂಗಿರುತ್ತೆ ಸಸ್ಪೆನ್ಷನ್ ಇಲ್ಲಿರೋದಕ್ಕೆ. ಕಷ್ಟ ಅಲ್ವಾ? ಇಳಿಯೋದೇ ಕಷ್ಟ. ಈಗ ನಾನು ಅದೇ ಅನ್ಕೊಂಡ್ ಬಂದೆ. ನಡೆಯಪ್ಪ ಹಂಗಾರೆ. ಸೈಕ್ಲಿಂಗ್ ಬರುತ್ತಲ್ಲ ಬ್ರೋ, ರೆಸಾರ್ಟ್ಗಳೆಲ್ಲ ಸೈಕ್ಲಿಂಗ್ ಏನ್ ಗಾಡಿ ಎತ್ತೆ ತಗ್ಲಾಕು ಪ್ರಕಾರ ಅಲ್ಲಿ ಜಾಗ ಕಂಡೈತಲ್ಲ, ಅದ್ ತಗೊಂಡ್ ಒಂದ್ ರೆಸಾರ್ಟ್ ಮಾಡ್ಬಿಟ್ಟು ಇಲ್ಲಿಂದ ಒಂದು ಜಿಪ್ ಲೈನ್ ಹಾಕೋದು, ಜಿಪ್ ಲೈನ್ ಮಾಡಿಸ್ಬಿಟ್ಟು ಮಾಡಿದ್ರೆ ಎಷ್ಟಾಗುತ್ತೆ ಅಪ್ಪರ್ ಮೈಂಡಿಗೆ ಬಂದ್ರೆ ಮಾಡಿಸ್ತಾರೆ. ಚೆನ್ನಾಗಿರುತ್ತೆ ಬ್ರೋ. ಇಲ್ಲಿಂದ ಅಲ್ಲಿಗೆ ಟ್ರ್ಯಾಕಿಗೆ ನವಿಲ್ ನೋಡಿ. ನವಿಲ್ ಸ್ಟಾರ್ಟಿಂಗ್ ಎಷ್ಟೊಂದು ಇದ್ವು ಅಲ್ಲಿ. ರೆಕ್ಕೆ ಬಿಚ್ಚಿ ಕುಣಿತಾ ಇದ್ಕಲ್ಲ, ನಾವು ಬಂದಿದ್ದ ತಕ್ಷಣ ಎದ್ರುಕೊಂಡಿದ್ದು. ನೀನ್ ಗಾಡಿ ಸೌಂಡ್ ಮಾಡ್ಕೊಂಡ್ ಬರ್ತಿರಲ್ಲ, ಪ್ರಾಣಿಗೆಲ್ಲ ಹಾನಿ ಮಾಡಕ್ಕೆ ಜಾಸ್ಟ್ ಹಾಕ್ಸ್ಕೊಂಡು ಇನ್ನೆಲ್ಲ ಬ್ಯಾನ್ ಮಾಡ್ಬೇಕ್ರಿ ಗೌರ್ಮೆಂಟ್ ಕೇಳಿ.